ಸಾವುಕಾರರು ಇವತ್ತು ನಮ್ಮ ಅಮ್ಮನ ಜೈಲಿಂದ ಬಿಡಿಸ್ಕೊಬತ್ತೀನಿ ಅಂತ ಹೇಳಿದ್ರು. ನಮ್ಮ ಕಣ ಆಗಲಿ ಅದಾದ್ಮೇಲೆ ಹೋಗ್ತೀನಿ ಅಂತನ. ಇವತ್ತು ಎದ್ದಾಗ ಹೋಗ್ತೀನಿ ಅಂತ ಹೋದ್ರು. ಈ ಸಂಜೆ ಆಯಿತು, ಇಟ್ಟೊತ್ತಿಗೆ ನಮ್ಮ ಅಮ್ಮನ ಕರ್ಕೊಂಬಂದಿರ್ಬೋದು. ನೋಡೋಣ ಇರು. ಗಂಗಿ ಕೂಲಿ ಹೋದಾಳು, ಬಂದವಳ. ಗಂಗಿ ಗಂಗಿ ಏ ಗಂಗಿ. ಅಯ್ಯ ಹೊರಗೆ ನಿಂತ್ಕೊಂಡು ಏನ್ ಗಂಗಿ ಗಂಗಿ ಅಂತ ಅರಿಸ್ಕೊಂತ ಇದ್ಯಾ? ಇನ್ನು ಅಡಿಗೆ ಆಗಿಲ್ಲ, ಅಲ್ಲಿ ಇಟ್ಟಕ್ಕೆ ಬಂದೆ ಉಂಬಕ್ಕೆ. ಇನ್ನು ಈಗಿನ ಶುಭ ಮಸ್ತು ಅಂತ ಕೂಲಿ ಹೋದಾಳ ಬಂದು ಮನೆ ಕುಕ್ಕಣಿನ ಚೆನ್ನ ಕುದಾರ್ಸ್ಕೊಂಬನ ಅಂತ ಆಲೆ ಬಂದ್ಬಿಟ್ಟಿದ್ಯ ಗಂಗಿ ಅಂತ. ಇನ್ನು ಅಡಿಗೆ ಆಗಿಲ್ಲ, ಹೋಗು, ಇನ್ನ ಒಂದು ಗಂಟೆ ಬಿಟ್ಟು ಬರೋಗು. ಲೇ ನಾನೇನೇನು ಉಂಡೋಗೋಣ ಅಂತ ಬಂದಿಲ್ಲ. ನಮ್ಮಮ್ಮಯ್ಯ ಇವತ್ತು ಬಂದಿರುತ್ತೆ ಜೈಲಿಂದ ಅಂತ ನಾ ಬಂದೈತಾ ಇಲ್ವೋ? ಸಾವುಕಾರ ಕರ್ಕೊಂಬಂದ್ರ? ಇನ್ನು ಯಾರು ಬಂದಿಲ್ಲ, ಸಾವುಕಾರನು ಕರ್ಕೊಂಬರ್ಲಿಲ್ಲ, ಯಾರು ಕರ್ಕೊಂಬಂದಿಲ್ಲ. ನಿಮ್ಮ ಅಮ್ಮಯ್ಯನ ಬಿಟ್ಟೆವರ ಇಲ್ವೋ ಯಾರಿಗ್ ಗೊತ್ತು? ಜಾಮೀನ್ ತಗೊಂಡೋದ್ರು ಬಿಡ್ತಾರೋ ಇಲ್ವೋ? ಸಾವುಕಾರರು ಏನೋ ಬಿಡಿಸ್ಕೊಂಬತ್ತೀನಿ ಅಂತ ಹೋಗ್ಯವ್ರೆ, ಆದ್ರೆ ಅಲ್ಲಿ ಏನೇನ ತೊಂದರೆ ಆಗೈತ ಏನೋ ಯಾರಿಗ್ ಗೊತ್ತು? ಬರೀ ನಿಂದು ಇಂಥದೇ ಅಪ್ಶಕನ್ ಮಾತಾಡೋದು. ನಮ್ಮನ ಮೇಲೆ ನಿನ್ಗೆ ಒಂದು ಈಟು ಪ್ರೀತಿ ಇಲ್ಲ ಅಲ್ವೇ? ಪ್ರೀತಿ ನನಗೂ ಐತೆ, ಆದ್ರೆ ನೆಟ್ಟಗಿದ್ರೆ ಎಲ್ಲಾರ್ಗು ಪ್ರೀತಿ ಇರುತ್ತೆ. ಆದ್ರೆ ಇಂಥ ಕೆಲಸ ಮಾಡಿದ್ರೆ ಯಾರಿಗೂ ಪ್ರೀತಿ ಬರಲ್ಲ, ಏನು ಬರಲ್ಲ. ಮೊದ್ಲು ನೆಟ್ಟಿಗೆ ಕೂಲಿ ಹೋಗ ಕೇಳು ನಿಮ್ಮ ಅಮ್ಮಗೆ. ಮಂತ ಕುಕ್ಕೊಂಡಿದ್ರೆ ಹಿಂಗೆ ಮತ್ತೀಗ ಅವ್ರ ಮನೆದೇನು ಹಾಳು ಮಾಡೋಣ, ಅವ್ರನ್ನ ಯಾರನ್ನ ಓದ್ಕೊಂಡು ಹೋಗೋಣ, ಯಾರನ್ನ ಬಚ್ಚಿಕನ ಅಂತ ಯೋಚನೆ ಮಾಡ್ತಿರುತ್ತೆ. ನಿಮ್ಮ ಅಮ್ಮಗೆ ಬಂದ್ರೆ ಇವತ್ತು ಕುಕ್ಕೊಂಡಿರಕ್ ಬಿಡಬೇಡ, ಕೂಲಿ ಕಳಿಸು. ಇಲ್ಲಾಂದ್ರೆ ಕುಯ್ಯಕಾದ್ರೂ ಕರ್ಕೊಂಡು ಹೋಗು. ಕುರಿಯಿಂದ ಬಂದು ಸಾಕಾಗಿದ್ರೆ ಮನೆಗೆ ಬಂದು ತೆಪ್ಪಗೆ ಬಿತ್ಕೊಂಬತ್ತೆ. ಏನೋ ವಯಸ್ಸಾಗೈತಲ್ಲ ಮಂತಾಗೆ ಹುಡುಗ ಬೇರೆ ಇರ್ತಾನೆ, ನೋಡ್ಕೊಂಬತ್ತೆ ಅಂತ ಬಿಟ್ಟೋದ್ರೆ ಬರೀ ಇಂಥ ಕಂಡಾರ ಮನೆ ಸುದ್ದಿಗೆ ಹೋಗುತ್ತೆ. ಅಲ್ಲ ನಾವೇ ಹಿಂಗೆ ತಿರ್ಕೊಂಡು ತಿಂತೀವಲ್ಲ, ನಮ್ಗೆ ಯಾಕೆ ಬೇಕು ಇನ್ನೊಬ್ರು ಸುದ್ದಿ ಅಂತನ ಯೋಚನೆ ಮಾಡೋದೇ ಇಲ್ಲ ನಿಮ್ಮ ಅಮ್ಮಯ್ಯ. ನಿನ್ಗೆ ಹೇಳಿರಿ ನೀನು ತಲೆ ಕೆಡ್ಸ್ಕೊಂಬಲ್ಲ. ಸುಮ್ಮನಿರು ಸಾಕು, ನಿನ್ನ ನೀತಿ ಪಾಠ ಎಲ್ಲ ಹೇಳಕ್ ಹೋಗ್ಬೇಡ. ನಮ್ಮ ಅಮ್ಮಯ್ಯ ಇವತ್ತಿನ ಗೊತ್ತಾಯ್ತೆ ಪಾಪ, ಇಷ್ಟು ದಿನ ಜೈಲ್ನಾಗಿದ್ದು ಚೆನ್ನಾಗಿ ಮಾತಾಡಿಸಿ ಒಳ್ಳೆ ಒಳ್ಳೆ ಅಡುಗೆದ ಮಾಡಿಕ್ಕು ಉಂಡು ಚೆನ್ನಾಗಾಗಲಿ. ಪಾಪ ಅಲ್ಲಿ ಉಂಬಕ್ಕೆ ಇಕ್ಕಿರ್ತಾರೋ ಇಲ್ವೋ ಜೈಲ್ನಾಗೆ, ಬರೀ ಮುದ್ದೆ ಅಂತೆ, ಸೊಳ್ಳೆ ಕಾಟ ಬೇರೆ, ಚಿಗಣೆ ಕಾಟ, ನಿದ್ದೆ ಬರಲ್ಲ ಪಾಪ. ನಮ್ಮ ಎಷ್ಟು ಹೊರಗೋಗೈತೋ ಏನೋ. ಸುಮ್ಮನೆ ಬಂದ ತಕ್ಷಣ ಅದು ಮಾಡೋ ಇದು ಮಾಡೋ ಅಂತ ಹೇಳಿ ಗಲಾಟೆ ಮಾಡಬೇಡ, ಗೊತ್ತಾತಾ? ಸರಿ ಸರಿ ಆಯ್ತು ಬಿಡು, ನಾನೇ ಗಲಾಟೆ ಮಾಡೋಣ. ಮಾಡೋ ಕೆಲಸ ಮಾಡಿದ್ರೆ ಅಚ್ಚಕಟ್ಟೆಗೆ ಯಾರು ಗಲಾಟೆ ಮಾಡಲ್ಲ, ಏನು ಅನ್ನೋದು ಇಲ್ಲ. ಅದೇನು ಬರುತ್ತೋ ಇಲ್ವೋ ನಿಮ್ಮಮ್ಮ ಯಾರಿಗೆ ಗೊತ್ತು. ಲೇ ಬುಸ್ನಾಗ ನೋಡೋ ಇಲ್ಲಿ. ಅಯ್ಯೋ ಸಾವುಕಾರ್ರೆ, ನಮ್ಮ ಅಮ್ಮನ ಕರ್ಕೊಂಬರ್ಬಿಟ್ರ ಸಾವುಕಾರ್ರೆ. ನೀವು ಮನುಷ್ಯಲ್ಲ, ದೇವ್ರು ಸಾವುಕಾರ್ರೆ, ದೇವ್ರು. ಯಮ್ಮ ಹೆಂಗಿದೀಯಮ್ಮ? ಚೆನ್ನಾಗಿದೀಯಾ? ಜಲ 15 ದಿವಸದಿಂದನ ಜೈಲಾಗಿದ್ದಾಳ, ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದೆಯಲ್ಲೋ? ನಿನ್ ಮಕ್ಕೋಟೆ ಎಷ್ಟು ಅಯ್ಯ? ನಾನು ಬಿಡಿಸ್ಕೊಂಬರೋದ್ ಬಿಟ್ಟು ಇಲ್ಲಿ ಕುರಿ ಕಾಯ್ಕೊಂಡು ಇಲ್ಲೇ ಇದೀಯನ? ಸಾವುಕಾರ ಆಗಕ್ಕೆ ನನ್ನ ಬಿಡಿಸ್ಕೊಂಬಂದ್ರು ನೋಡು. ಯಮ್ಮ ನನಗೇನು ಗೊತ್ತಾಗುತ್ತೆ ಅದೆಲ್ಲನ? ಸಾವುಕಾರರಿಗೆ ನಾನೇ ಬೇಡ್ಕೊಂಡಿದ್ದು, ನಮ್ಮ ಅಮ್ಮನ ಹೆಂಗಾದ್ರು ಮಾಡಿ ಬಿಡಿಸ್ಕೊಂಬರ್ರಿ ಸಾವುಕಾರ ಅಂದಿದ್ದಕ್ಕೆ ಆಯ್ತು ಅಂತ ಹೇಳಿ ಬಿಡಿಸ್ಕೊಂಬಂದಿರೋದು. ನಾನು ಕೇಳ್ದಿದ್ರೆ ಸಾವುಕಾರರು ಗೊತ್ತಿರಲಿಲ್ಲ, ಗೊತ್ತಾಯ್ತಾ? ನೀನು ನನ್ನ ಬೈಯಕ್ಕೆ ಹೋಗ್ಬೇಡ. ಹೌದು ಸಾಕಮ್ಮ, ನಿನ್ನ ಮಗನೇ ನಮ್ಮ ಅಮ್ಮನ ಹೆಂಗಾದ್ರೂ ಮಾಡಿ ಬಿಡಿಸ್ಕೊಂಬರ್ರಿ ಸಾವುಕಾರ್ರಿ ಅಂತ ಹೇಳ್ದ. ಅದಕ್ಕೆ ಇವತ್ತು ನೀನು ಬಿಡಿಸ್ಕೊಂಬಂದೆ. ಅದಕ್ಕೆ ಒಂದು ಷರತ್ತನ್ನು ಹಾಕಿದ್ದೀನಿ. ಹೌದಾ ಸಾವುಕಾರ್ರಿ? ಆಯ್ತು ಬಿಡಿ, ನೀವೇನು ಷರತ್ತು ಹಾಕಿದ್ರು ಅದಕ್ಕೆ ನಮ್ಗೆ ಒಪ್ಪಿಗೆ ಐತೆ. ಸರಿ, ನಿಮ್ಮಿಂದ ತುಂಬ ಉಪಕಾರ ಆಯ್ತು ಸಾವುಕಾರ್ರಿ. ನೀವು ಇಲ್ಲಿಲ್ಲ ಅಂದ್ರೆ ನಾನು ಜೈಲ್ನಾಗೆ ಕೊಳಿಬೇಕಾಗಿತ್ತು. ಏನೇ ಬನು ಈ ಸಾಕಮ್ಮನ ಈ ಸಾವುಕಾರ ಬಿಡಿಸ್ಕೊಂಬಂದಿರೋದು? ಹೌದು ಭಾಗ್ಯಂದ್ರ ಅಕ್ಕ, ಇವರೇ ಸಾವುಕಾರರೇ ಬಿಡಿಸ್ಕೊಂಬಂದಿದ್ದಾರೆ. ಇದರಿಂದ ಏನೋ ಷಡ್ಯಂತ್ರ ಇರ್ಬೋದು. ಬಾ ನೋಡೋಣ. ಯಾವ ಷಡ್ಯಂತ್ರ ಇಲ್ಲ, ಪಡ್ಯಂತ್ರ ಇಲ್ಲ. ಏನೋ ಕೂಲಿ ಬರ್ಲಿ ನಮ್ಮ ಹೊಲ್ದಕ್ಕೆ ಅಂತನ ಅವ್ರು ಹೇಳ್ದಂಗೆ ಕೇಳ್ತಾರಲ್ಲ ಸಾವುಕಾರ ಹೇಳ್ದಂಗೆ ಈ ಬುಸ್ನಾಗನು ಈ ಸಾಕಮ್ಮನು, ಅದಕ್ಕೆ ಬಿಡಿಸ್ಕೊಂಬಂದವನು ಈ ಸಾವುಕಾರ ಸಿದ್ದಪ್ಪ. ಬಿಡು, ಏನೋ ನಮ್ದಕ್ಕೆ ಏನೋ ಬೇರೆ ವಾಸನೆಗೆ ಬರ್ತಾ ಇದೆ. ಬಾ ನೋಡೋಣ. ಸಾಕಮ್ಮ ಯಾವಾಗ ಬಂದೆ ಜೈಲಿಂದನ? ಈಗಿನ ಬಂದೆ, ಕಾಣಿಸ್ತಾ ಇಲ್ವೇನು? ಯಾಕೆ ಬಂದ್ರು ನೀವಿಲ್ಲಿ? ನಾನು ನೋಡಿ ಆಡ್ಕೊಂಬಕ್ ಬಂದ್ರ? ಸುಮ್ಮನೆ ಹೋಗ್ರಿ ನೀವು. ಅಯ್ಯೋ ನಾವ್ಯಾಕೆ ಆಡ್ಕೊಂಬನ ಸಾಕಮ್ಮ? ನೀವ್ ಮಾಡಿರೋ ತಪ್ಪಿಗೆ ನೀನ್ ಜೈಲಿಗೆ ಹೋಗಿದ್ಯಾ. ಅಂತ ತಪ್ಪು ಮಾಡಿದ್ರೆ ನೀನ್ ಯಾಕೆ ಜೈಲಿಗೆ ಹೋಗ್ತಿದ್ದೆ ಹೇಳು? ಆ ಅಜ್ಜನ ಬಗ್ಗೆ ನಿನ್ಗೆ ಯಾಕೆ ಅಷ್ಟೊಂದು ಅಸೂಯೆ? ಆ ಸಣ್ಣಿ ನೋಡಿದ್ರೆ ನಿನ್ಗೆ ಯಾಕೆ ಅಷ್ಟೊಂದು ಹೊಟ್ಟೆ ಉರಿ? ಅವರು ಚೆನ್ನಾಗಿದ್ದಾರೆ, ಚೆನ್ನಾಗಿರೋದನ್ನ ನೋಡಿ ಚೆನ್ನಾಗಿರ್ಲಪ್ಪ ಅಂತ ಅಂದ್ರೆ ಆಶೀರ್ವಾದ ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ. ಹೊಟ್ಟೆ ಕಿಚ್ಪಟ್ರೆ ಹಿಂಗೆ ಆಗೋದು. ಇಂಥವೆಲ್ಲ ನಾ ಮಾಡಕ್ ಹೋಗ್ಬೇಡ. ಸಾಕು ನಿಲ್ಸಮ್ಮ ಭಾಗ್ಯಮ್ಮ, ನೀನೇನು ಹೇಳ್ಬೇಡ. ಅಲ್ಲ ನೀನು ನಿಮ್ಮ ಆ ಲಸ್ಮಕ್ಕ ಎಲ್ಲರೂ ಸೇರ್ಕೊಂಡು ಜೈಲಿಗೆ ಕಳಿಸ್ಬಿಟ್ಟು ಈಗ ಏನೋ ದೊಡ್ಡದಾಗಿ ಹೇಳಕ್ಕೆ ಬಂದ್ಬಿಟ್ಟಿರೆ. ಸುಮ್ಮನೆ ಹೋಗ್ರಿ. ಆ ಲಸ್ಮಕ್ಕ ಎಲೆಕ್ಷನ್ ಗೆದ್ದಿರೋದಕ್ಕೆ ಬರೇನೆ ಅವ್ರಿಗೂ ಶಿಕ್ಷೆ ಕೊಡ್ಸೋದೆ, ಒಳ್ಳೆ ಕೆಲಸ ಅಂತೂ ಮಾಡಲ್ಲ ನೋಡು. ಜೈಲಿಗೆ ಕಳಿಸಿದ್ರು ನಮ್ಮ ಸಾವುಕಾರರು ಮಾನವೀಯತೆಯಿಂದನ ಬಡವರು ಅಂತ ಹೇಳಿ ಅವ್ರ ದುಡ್ಡ ಖರ್ಚು ಮಾಡಿ ಬಿಡಿಸ್ಕೊಂಬಂದೇವ್ರಿ. ಇದು ಒಳ್ಳೆ ಕೆಲಸ ಅಂದರೆ ಊರಿಗೆ ಒಳ್ಳೇದು ಮಾಡಬೇಕು. ಅದು ಬಿಟ್ಬಿಟ್ಟು ಏನೋ ಚಿಕ್ಕ ತಪ್ಪು ಮಾಡಿದ್ರು ಅಂತನ ಅವ್ರಿಗೆ ದೊಡ್ಡ ಶಿಕ್ಷೆ ಕೊಡ್ಸೋದು, ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಇಂಥವೇ ಮಾಡ್ತಾ ಇರೋದು. ತಿಪ್ಪೆ ಏನ್ ತಿಪ್ಪೆ ಜಾಸ್ತಿ ಮಾತ್ಕೆ ಹಾಡ್ತಾ ಇದ್ಯಾ? ಸುಮ್ಮನೆ ಇರು. ಈ ಸಾಕಮ್ಮ ಎಂತ ಕೆಲಸ ಮಾಡಿದಾಳೆ ಅಂತ ನಿಮ್ದಕ್ಕೆ ಗೊತ್ತಿಲ್ಲ. ನಿಮ್ದು ಏನಿದ್ರು ಕೆಟ್ಟವ್ರಿಗೆ ಸಹಾಯ ಮಾಡೋದು, ಒಳ್ಳೆಯವ್ರಿಗೆ ಯಾವತ್ತೂ ನಿಮ್ದು ಸಹಾಯ ಮಾಡಿಲ್ಲ. ನಿಮ್ದು ಸಾವುಕಾರ ಆಗ್ಲಿ ನಿಮ್ದು
ಆಗ್ಲಿ. ನಮ್ದಕ್ಕೆ ಗೊತ್ತಿದೆ ನಿಮ್ದು ಬುದ್ಧಿ ಏನು ಅಂತ. ಇಲ್ಲಿ ಏನೋ ದೊಡ್ಡದಾಗಿ ಹೇಳಲಿಕ್ಕೆ ಬರಬೇಡ. ಏ ಭಾನು ಭಾಗ್ಯಮ್ಮ, ಸುಮ್ಮನೆ ನೀವು ಇಲ್ಲಿಂದ ಹೋದ್ರೆ ಸರಿ. ಇಲ್ಲಾಂದ್ರೆ ಏನೂ ಇಲ್ಲ. ಇಲ್ಲೇನು ಜಗಳ ಮಾಡಕ್ಕೆ ಬಂದಿದ್ದೀರಾ ಅಥವಾ ಏನು ನಮ್ಮಮ್ಮ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀರಾ ಹೆಂಗೆ? ಅಲ್ಲ ನಮ್ಮಮ್ಮ ಪಾಪ ಈಗಿಂದ ಜೈಲಿಂದನ ಬಿಡುಗಡೆ ಆಗಿ ಅಯ್ಯೋ ಅಂತ ಬತ್ತೈತಿ, ಅದ್ರಾಗೆ ಬಂದ್ಬಿಟ್ರಿ ಇಲ್ಲಿ ದೊಡ್ಡದಾಗಿ ಮಾತಾಡಕ್ಕೆ. ನಡೀರಮ್ಮ ಆಸೆಗೆ, ನಡೀರಿ ನಮ್ಮಂತ ಬರ್ಬೇಡ್ರಿ ನೀವು. ಯಾಕೋ ನಾಗ ಹಿಂಗಾಡ್ತಾ ಇದ್ಯಾ? ನಾವು ಬಂದ್ರೆ ನಿಮ್ಮ ಮನೆಗೆ ಹೋದೇನು ಒತ್ಕೊಂಡು ಹೋಗ್ತೀವ ಅಥವಾ ನಿಮ್ಮ ಅಮ್ಮ ಏನಾದ್ರೂ ತಿರ್ಗಾ ಜೈಲಿಗೆ ಕಳಿಸ್ತೀವ? ಏನೋ ಜೈಲ್ನಾಗ ಇದ್ದಿಸ್ತಿನ ಇವಾಗ ಬಂದವಳಲ್ಲ ಅಂತ ಹೇಳಿ ಮಾತಾಡ್ಸಕ್ ಬಂದ್ರೆ ಹೋಗ್ರಿ ಅಂತಿದ್ಯಾ? ಆಯ್ತು ಹೋಗ್ತೀವಿ ಬಾರೆ ಬಾನು, ನಮ್ಗೆ ಯಾಕೆ ಇವ್ರು ಚಿಂತೆ? ಅವ್ರು ಮಾಡಿದ್ದ ಅವರೇ ಅನುಭವಿಸ್ತಾರೆ. ಹೋಗ್ರಿ ಇಲ್ಲಿ ಆಡ್ಕೊಂಡು ಹೋಲ್ ಕಿಸಿಯಕ್ ಬಂದೇವ್ರಿ ಇವರಿಬ್ರು. ನಡಿಯಮ್ಮ ಸಾಕಮ್ಮ ಒಳಿಕೆ, ಬುಸ್ನಾಗ ನಡಿಯ ಒಳಿಕೆ, ನಡಿ. ಗಂಗಿ ನೀನು ಹೋಗಮ್ಮ, ನೀನು ಈ ಹೊರಗೆ ಹೋಗಿ ಸ್ವಲ್ಪ. ಯಾಕೆ ಸಾವ್ಕಾರ್ರೆ ಏನಾಯ್ತು? ನಾನಿಲ್ಲಿಗೆ ಹೋಗ್ಲಿ? ಎಲ್ಲಿಗೂ ಇಲ್ಲ. ಅದು ತಿಪ್ಪೇರ್ ಮಂತಕ್ಕೆ ಹೋಗಿ ಆ ತಿಪ್ಪೆ ಎಂಟಿ ಗುಲಾಬಿ ಮನೆ ತಗ ಐತಾ ಇಲ್ವಾ ಅಂತೇಳಿ ನೋಡ್ಕೊಂಬ ಹೋಗು. ಯಾಕೆ? ಯಾಕೂ ಇಲ್ಲ, ತಿಪ್ಪೆ ಮನೆಗೆ ಹೋಗ್ಬೇಕು ಅಂತಿದ್ದ. ನಿನ್ನ ಹೆಂಡತಿ ಬಂದ್ಮೇಲೆ ಹೋಗುವಂತೆ ಅಂದೆ ಅಷ್ಟೇನೆ, ಅದಕ್ಕೆ ಹೋಗಿ ನೋಡ್ಕೊಂಬರೋಗಿ. ಹೋಗಿ ನೋಡ್ಕೊಬರಾಗು. ಸೌಕರ್ಯ ಹೇಳೋದು ಗೊತ್ತಾಗಲ್ವಾ? ಯಾಕೆ ಏನು ಎತ್ತ ಅಂತ ಎಲ್ಲ ಪ್ರಶ್ನೆ ಕೇಳ್ತಾಳೆ ಇಲ್ಲೇ ನಿಂತ್ಕೊಂಡು. ಹೋಗು. ಅವರು ನಮಗೆ ಎಷ್ಟು ದೊಡ್ಡ ಉಪಕಾರ ಮಾಡ್ಯವ್ರಿ. ಅವ್ರಿಗೆ ಅವ್ರು ಹೇಳಿದ ತಕ್ಷಣ ನಾವು ಹೋಗ್ಬಿಡ್ಬೇಕು. ಎಲ್ಗನ ಆಯ್ತು ಏನನ ಆಯ್ತು. ಗೊತ್ತಾಯ್ತಾ? ಆಯ್ತು ಹೇಳಿ ಹೋಗ್ತೀನಿ. ನೀನ್ ಯಾಕೆ ಹಂಗಾಡ್ತಾ ಇದ್ಯಾ? ಬರೀ ಸೌಕರ್ಯ ಬರೀ ಒಳಿಕೆ ಬಾರತಿಪ್ಪೆ ಅಮ್ಮ ಬಾ ಒಳಿಕೆ. ಸೌಕರ್ಯ ಯಾಕೆ ಗಂಗಿನ ಹಂಗೆ ಕಳಿಸ್ಬಿಟ್ರಲ್ಲ? ಏನಾಯ್ತು? ಏನೂ ಇಲ್ಲ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಅದಕ್ಕೆ ನಿನ್ನ ಸೊಸೆ ಇದ್ರೆ ತೊಂದರೆ ನಮಗೆ ಅಂತ. ನಿಮ್ಮ ಸೊಸೆ ಯಾವತ್ತಿದ್ರು ಲಸ್ಮಕ್ಕನ ಪರವಾಗಿ. ನಾವು ಅವತ್ತು ನೋಡ್ಲಿಲ್ವಾ ಶಂಕರಪ್ಪನ ಗುಂಡಜ್ಜಿ ಪರವಾಗಿ ನಿಂತ್ಕೊಂಡಾಗ ನಿನ್ನ ಸೊಸೆನೂ ಆ ಗುಂಡಜ್ಜಿ ಪರವಾಗಿ ನಿಂತಿದ್ಲು ಅಯ್ಯಮ್ಮ. ಅದಕ್ಕೆ ನಾವು ಮಾತಾಡೋದು ಕೇಳಿಸ್ಕೊಂಡು ಆಮೇಲೆ ಎಲ್ಲ ಊರು ತುಂಬ ಡೊಂಗುರ ಸಾರಿದೆ ಕಷ್ಟ ಅಂತಾನ. ಅದಕ್ಕೆ ಸುಮ್ಮನೆ ಉಪಾಯ ಮಾಡಿ ತಿಪ್ಪೆ ಹೆಂಡ್ತಿ ಮನೆಗೆ ಐತಾ ಇಲ್ವ ಅಂತ ನೋಡ್ಕೊಬರಗು ಅಂತ ಕಳಿಸ್ತೆ ಅಷ್ಟೇನೆ. ಏನ್ ಹೇಳಿ ಸೌಕರ್ಯ, ನಮ್ಗೆ ಇಷ್ಟು ದೊಡ್ಡ ಉಪಕಾರ ಮಾಡಿದ್ರ. ನೀವ್ ಏನ್ ಹೇಳಿದ್ರು ನಾವು ಕೇಳ್ತೀವಿ. ನಿಮ್ ಗುಲಾಮ್ರಿದ್ದಂಗೆ ಹೇಳ್ರಿ ಸೌಕರ್ಯ. ನಾವ್ ಏನ್ ಮಾಡ್ಬೇಕು? ನೀವು ಕೈಯಾಗ ತೋರಿಸಿದ್ದ ಅಲ್ಲ, ನೀವು ಕಾಲಾಗ ತೋರಿಸಿದ್ದ, ನಾವು ಕೈಯಾಗ ಮಾಡ್ತೀವಿ, ತಲೆ ಮೇಲೆ ಕೂತ್ಕೊಂಡು ಮಾಡ್ತೀವಿ. ಹೇಳ್ರಿ ಸೌಕರ್ಯ, ನಾವ್ ಏನ್ ಮಾಡ್ಬೇಕು ಅಂತಾನ. ನಮ್ಗೆಲ್ಲರೂ ಕೈ ಬಿಟ್ಟಾಗ ನೀವು ನಮ್ ಕೈ ಹಿಡ್ದಿದ್ದೀರಾ. ಅದಕ್ಕೆ ನಾವು ನಿಮ್ಗೆ ಸಹಾಯತ ಕರುಣಿ ಆಗಿರ್ಬೇಕು. ಯಾಕಮ್ಮ ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ ಆಡ್ತೀಯಾ? ಸಹಾಯ ತಕ ಏನು ಬೇಡ. ನಮ್ಮ ಸೌಕರ್ಯಗೆ ಯಾವಾಗ ಸಹಾಯ ಬೇಕೋ ಅವಾಗ ಕೇಳ್ತಾರೆ. ಅದನ್ನ ನೀವು ಮಾಡಿದ್ರೆ ಅಷ್ಟೇ ಸಾಕು, ಇನ್ನೇನು ಬೇಡ ಅಲ್ವೇನ್ರಿ ಸೌಕರ್ಯ? ಹೌದೌದು, ನಮ್ಮ ತಿಪ್ಪೆ ಹೇಳಿದ್ದು ಸರಿಯಾಗೈತಿ. ನೋಡ್ ಸಾಕಮ್ಮ, ನೀನೇನು ನಮ್ಮನ್ನು ಗುಲಾಮ್ಗರ ಆಗಿರ್ಬೇಕಾಗಿಲ್ಲ. ಆದರೆ ನಾನು ಏನು ಹೇಳ್ತೀನೋ ಅದನ್ನು ನೀವಿಬ್ರು ಮಾಡಿದ್ರೆ ಅಷ್ಟೇ ಸಾಕು. ಗೊತ್ತಾಯ್ತಾ? ಸೌಕರ್ಯ ನಿಮ್ಗೆ ಅವತ್ತೇ ಮಾತು ಕೊಟ್ಟಿದ್ದೀನಿ ನಾನು. ನೀವೇನು ಹೇಳಿದ್ರು ನಾವು ಕೇಳ್ತೀವಿ, ನಾನು ನಮ್ಮಮ್ಮನೂ ಅಂತಾನ. ನನ್ನ ಹೆಂಡತಿಗೆ ಯಾವುದೇ ಕಾರಣಕ್ಕೂ ಯಾವ ವಿಷಯನೂ ಗೊತ್ತಾಗಲ್ಲ. ಆ ಥರ ನಾವು ನೋಡ್ಕೊಂತೀವಿ. ಏನು ಮಾಡಬೇಕು ಅಂತಾನ ನೀವು ಹೇಳ್ರಿ ಸಾಕು, ನಾವು ಅದನ್ನು ಎಷ್ಟೇ ಕಷ್ಟ ಆದ್ರೂ ಮಾಡ್ತೀವಿ ಅಲ್ವೇನಮ್ಮ? ಹೌದು ಸೌಕರ್ಯ, ನಾವು ಮಾಡ್ತೀವಿ. ಏನು ಮಾಡಬೇಕು? ಏನೂ ಇಲ್ಲ, ಅದನ್ನು ಇನ್ನೊಂದು ದಿವಸ ಹೇಳ್ತೀನಿ. ಏನು ಮಾಡಬೇಕು ಅಂತನ. ಆ ಲಸ್ಮಕ್ನಿಂದನ ನಾನು ಎಷ್ಟು ತೊಂದರೆ ಅನುಭವಿಸಿದ್ದೀನಿ, ನೀನು ಎಷ್ಟು ತೊಂದರೆ ಅನುಭವಿಸಿದ್ಯಾ ಆ ಲಸ್ಮಕ್ಕ ಆ ಗುಂಡಜ್ಜಿಯಿಂದನ. ಅವರಿಬ್ರು ಹೆಂಗಾದ್ರೂ ಮಾಡಿ ಆ ಲಸ್ಮಕ್ಕನ್ನ ಮೆಂಬರ್ ಆಗಿರೋಂಗೆ ಕೆಳಗಿಳಿಸ್ಬೇಕು. ಆ ಗುಂಡಜ್ಜಿ ಮುಖ್ಯಸ್ಥೆ ಆಗಿರೋದನ್ನ ಅದನ್ನು ಕೆಳಗಿಳಿಸ್ಬೇಕು. ಅದನ್ನು ಅವರಿಬ್ರು ಕೆಳಗಿಳಿಸ್ಬೇಕು. ಊರಿನ ಜನಗಳ ಮುಂದೆ ಅವರಿಬ್ರು ಕೆಟ್ಟವ್ರನ್ನಾಗಿ ಮಾಡಬೇಕು. ಅದೇ ನನ್ನ ಪ್ಲಾನ್ ಇರೋದು. ಅದಕ್ಕೆ ನೀವಿಬ್ರು ನನಗೆ ಸಾಥ್ ಕೊಡಬೇಕು ಅಷ್ಟೇನಿ. ಗೊತ್ತಾಯ್ತಾ? ಆಯಿತು ಸೌಕರ್ಯ, ನಮಗೂ ಅವರಿಬ್ರ ಮೇಲೆ ಸಿಟ್ಟೈತೆ. ನೀವು ಅವರಿಬ್ರಿಗೂ ಬುದ್ಧಿ ಕಲಿಸ್ತೀರಾ ಅಂದರೆ ನಿಮ್ಮ ಜೊತೆಗೆ ನಾನು ನಮ್ಮ ಅಮ್ಮಯ್ಯ ಸದಾ ಇದ್ದೇ ಇರ್ತೀವಿ. ನೀವೇನು ಚಿಂತೆ ಮಾಡಬೇಡಿ. ನೀವು ನಂಬಿಕಸ್ತರು ಅಂತನ ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ. ನೀವು ನನಗೆ ನಂಬಿಕಸ್ತರಾಗಿರ್ಬೇಕು ಅಷ್ಟೇ. ಸರಿ ಸೌಕರ್ಯ, ಆಯ್ತು, ಒಳ್ಳೇದಾಗ್ಲಿ. ಸೌಕರ್ಯ, ಗುಲಾಬಿ ಅಕ್ಕ ಮನೇಲೆ ಐತೆ, ಬೇಗ ಕಳಿಸ್ಬೇಕಂತೆ ಇವ್ರನ್ನ. ಹೌದಾ ಗಂಗಿ? ಸರಿ ಆಯಿತು, ನಾನು ಹೋಗ್ತೀನಿ. ಸೌಕರ್ಯ ಬರೀ ಹೋಗೋಣ. ಏನತ್ತೆ ಏನೋ ನಂಬಿಕೆ ಇರಬೇಕು, ನಮ್ಮ ಮೇಲೆ ನಂಬಿಕೆ ಇರಬೇಕು ಅಂತ ಏನೇನೋ ಹೇಳ್ತಾ ಇದ್ರು. ಏನಾಯ್ತು? ಏನು ಹೇಳ್ತಾ ಇದ್ರು ಸೌಕರ್ಯ ಇಷ್ಟೊತ್ತಿನ ತಕನ? ಏನೂ ಇಲ್ಲ, ಹಿಂಗೆ ಬಿಡಿಸ್ಕೊಂಬಂದ್ವಲ್ವಾ, ಅದಕ್ಕೆ ನಾವು ಏನೋ ಹೇಳ್ತಾ ಇದ್ವಿ. ನಂಬಿಕೆ ಇರಬೇಕು ಎಲ್ಲರ ಮೇಲೂ, ಹಂಗಾದ್ರೆ ಜೀವನ ಚೆನ್ನಾಗಿರುತ್ತೆ, ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ ಅಂತ ನಮ್ಮ ಅಮ್ಮಗೆ ಬುದ್ಧಿ ಹೇಳಿದ್ರು ಅಷ್ಟೇ. ಸೌಕರ್ಯ ಇನ್ನೇನಿಲ್ಲ. ಹೋಗು ಅಡುಗೆ ಮಾಡೋಕೆ ಹೋಗಿ. ಬಿಸಿದ ಮುದ್ದೆ ಉಮ್ತೈತೆ ನಮ್ಮ ಅಮ್ಮಯ್ಯ. ಸರಿ ಆಯ್ತು, ಕುಕ್ಕಂಡಿರಿ, ಮಾಡ್ತೀನಿ. ಎಲ್ಲೋದ್ನೆ ನನ್ನ ಮೊಮ್ಮಗ? ಅವನು ನೋಡ್ಲೇ ಇಲ್ವಲ್ಲೇ? ಅಯ್ಯೋ, ಎಷ್ಟೊಂದು ದಿನ ಆಗಿತ್ತು. ಅವನಾದ್ರೂ ಕರ್ಕೊಂಬರ್ಲಿಲ್ಲ ನೀವು. ಎಲ್ಲೋದ್ನೆ? ಕರ್ಕೊಂಬಂದಿದ್ವಲ್ಲ ಅತ್ತೆ ಒಂದ್ಸಲನ ಫಸ್ಟ್ಗೆ ಬಂದಾಗ. ಅವನು ಇಲ್ಲೇ ಎಲ್ಲ ಹುಡುಗ ಜೊತೆಗೆ ಆಟ ಆಡಕ್ಕೆ ಹೋಗೇನು, ಬರ್ತಾನೆ. ಕುಕ್ಕಳ್ರಿ, ಆಮೇಲೆ ನೋಡಿವ್ರಂತೆ. ಮೊದಲು ಸುಧಾರಿಸ್ಕೊಳ್ರಿ, ಕುಕ್ಕಂಡು. ಯಮ್ಮ ಸಾವುಕಾರರು ಹೇಳಿದ್ನ ಯಾವುದೇ ಕಾರಣಕ್ಕೂ ಈ ಗಂಗಿ ಮಾತ್ರ ಗೊತ್ತಾಗಬಾರ್ದು. ಯಾರ್ತಾಗೂ ಹೇಳಕ್ಕೆ ಹೋಗ್ಬೇಡ, ಗೊತ್ತಾಯ್ತಾ? ಆಯ್ತು ಕಣನಾಗ, ಆಯ್ತು. ಯಮ್ಮ ಅಡುಗೆ ಮಾಡ್ತಾಳೆ, ಬಿಸಿದ ಉಣ್ಣು. ನಾನು ಹೋಗಿ ತಿರುಪತಿನ ಕರ್ಕೊಬತ್ತೀನಿ, ಎಲ್ಲ ಇದ್ದಾನೆ ಅಂತ ನೋಡ್ಕೊಂಡು. ಅಜ್ಜಿ ಬಂದೈತೆ ಬಾರೋ ಅಂತಾನೆ. ಅಜ್ಜಿ ಅಂದರೆ ಹಂಗೆ ಇಷ್ಟ ಅಲ್ವಾ, ಓಡ್ ಬರ್ತಾನೆ.
ಸರಿ ಕಣನಾಗ ಹೋಗು ಜಲ್ದು ಕರ್ಕೊಂಬ ನೋಡ್ಬೇಕು ಅವನ್ನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.